ಹಲೋ ಸ್ನೇಹಿತರೆ, ವೆಲ್ಕಮ್ ಟು YesTube ಕನ್ನಡ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ನಿಮಗೆ MI ಅವರ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು MI ಹಾರಿಜನ್ ಎಡಿಷನ್ 40 ಸೆಂಟಿಮೀಟ್ರ್ 40 ಇಂಚಸ್ MI 4A ಹಾರಿಜನ್ ಎಡಿಷನ್ ಅಂಥೇಳಿ. ನೋಡಿ ಸ್ನೇಹಿತರೆ, ಇದನ್ನು ಇವತ್ತು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಏನೇನು ಸ್ಪೆಸಿಫಿಕೇಷನ್ ಇದೆ, ಏನೇನಿದೆ, ಟಿ ವಿ ಯಾವ ರೀತಿ ಕ್ವಾಲಿಟಿ ಇದೆ, ಪಿಕ್ಚರ್ ಕ್ವಾಲಿಟಿ ಏನೇನು ಇನ್ಬಿಲ್ಡ್ ಫ್ಯೂಚರ್ ಏನೇನಿದೆ ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇದು MI ಸ್ಟೋರಲ್ಲಿ ಪರ್ಚೇಸ್ ಮಾಡೋಂಥದ್ದು. ನಿಮಗೆ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ನೀವೇನೋ ನನ್ನ ಫಸ್ಟು ಟೈಮ್ YesTube ಕನ್ನಡ ಚಾನಲ್ ಚೆಕಿನ್ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ಮುಂದೆ ಬರೋ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಬಾಕ್ಸು ಓಪನ್ ಮಾಡ್ತಾ ಇದ್ದೀನಿ. ಸ್ಲಿಮ್ ಇದೆ ಸ್ನೇಹಿತರೆ, 40 ಇಂಚಸ್ಸು ಟಿ ವಿ. ಏನೇನು ಅದರಲ್ಲಿರೋ ಫಂಕ್ಷನ್ಗಳೇನು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟ್ ಒಳಗಡೆ ಇರೋ ಏನೇನು ಎಕ್ಸೆಸರೀಸ್ ಕೊಟ್ಟಿದ್ದಾನೆ ಅಂತ ನೋಡೋಣ. ಫಸ್ಟ್ ಲೆಗ್ ಸ್ನೇಹಿತರೆ, 2 ಲೆಗ್ಗನ್ನು ಕೊಟ್ಟಿದ್ದಾನೆ. 2 ಲೆಗ್ಸ್ ಇದೆ ಸ್ನೇಹಿತರೆ ಇದಕ್ಕೆ. ನೋಡಿ, ಇದು ಮ್ಯಾನ್ಯುವಲು, ರಿಮೋಟು ಏನೇನಿದೆ ಅಂತ ಮುಂದೆ ನೋಡೋಣ. ಈ ಟಿ ವಿನ ನೀವು MI ಸ್ಟೋರಲ್ಲಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇದೆ ಕೆಳಭಾಗದಲ್ಲಿ. ಸ್ನೇಹಿತರೆ, ಈ ಟಿ ವಿಯ ಪ್ರೈಸ್ ಬಂದುಬಿಟ್ಟು 23,000 ರೂಪೀಸ್ 99 ಏನೋ ಬರುತ್ತೆ. ಆಮೇಲೆ 1 ಇಯರ್ ಎಕ್ಸ್ಟೆಂಡ್ ವಾರಂಟಿ, ಕಂಪ್ನಿಯಿಂದ ಟಿ ವಿಗೆ 1 ಇಯರ್ ವಾರಂಟಿ ಇರುತ್ತೆ. ನೀವು ಬೇಕಾದರೆ 699 ಕೊಟ್ಟು ಇನ್ನೊಂದು ವರ್ಷ ಅಡಿಷ್ನಲ್ ವಾರಂಟಿಯನ್ನು ತೊಗೊಳ್ಬೋದು ಸ್ನೇಹಿತರೆ. ಅದರಿಂದ 2 ಇಯರ್ ವಾರಂಟಿ ಆಗುತ್ತೆ ಸ್ನೇಹಿತರೆ. ನೋಡಿ, LED ಟಿ ವಿ ಓಪನ್ ಮಾಡಿದ್ದೀನಿ, ತೆಗೆದಿದ್ದೀನಿ, ಟೇಬಲ್ ಮೇಲೆ ಹಾಕಿದ್ದೀನಿ. ಕವರ್ ಓಪನ್ ಮಾಡಿ ಇನ್ಸ್ಟಾಲೇಷನ್ ಮೆಥಡ್ ಏನು ಅಂತ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ವಾಲ್ ಮೌಂಟು ಇನ್ಬಿಲ್ಡ್ ಆಗಿ ಟಿ ವಿಯ ಜೊತೆಗೆ ಬರೋಲ್ಲ. ನೀವು MI ಸ್ಟೋರಲ್ಲಿ ಬುಕ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಡೆಮೋ ರಿಜಿಸ್ಟ್ರೇಷನ್ ಮಾಡ್ತೀರಲ್ಲ, ಆ ಟೈಮಲ್ಲಿ ನೀವು ವಾಲ್ ಮೌಂಟನ್ನು ರಿಜಿಸ್ಟರ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆಗೆ ಏನು MI ಕಡೆಯಿಂದ ಡೆಮೋ ಇನ್ಸ್ಟಾಲೇಷನ್ ಮನೆಗೆ ಬರ್ತಾರಲ್ಲ ಸರ್ವಿಸ್ ಬಾಯ್, ಅವ್ರ ಹತ್ರ ಹೇಳಿದ್ರು ನಿಮಗೆ ಅವರು ವಾಲ್ ಮೌಂಟನ್ನು ತಂದು ಕೊಡ್ತಾರೆ. ಅದಕ್ಕೆ ಒಂದೊಂದು ಮಾಡೆಲ್ಗೆ ಒಂದೊಂದು ರೀತಿ ಇದೆ. ಹೆಚ್ಚಾಗಿ 399 ರೂಪೀಸ್ ಇದೆ ಅಂತ ಅಂದ್ಕೊಳ್ತೀನಿ. ನೀವು ಅವ್ರ ಹತ್ರ ಏನು ಡೆಮೋ ಇನ್ಸ್ಟಾಲ್ ಬಾಯ್ ಬರ್ತಾರಲ್ಲ ಅವ್ರ ಹತ್ರ ನೀವು ವಾಲ್ ಮೌಂಟಿನ ತೆಗೆದುಕೊಳ್ಬೋದು. ನಿಮ್ಮ ಮನೆಗೆ ಬಂದು ಅವರು ವಾಲ್ ಮೌಂಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ನೋಡಿ, ಟಿ ವಿಯ ಬ್ಯಾಕ್ ಸೈಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಟಿ ವಿಯ ಬ್ಯಾಕ್ ಸೈಡ್ ಸ್ನೇಹಿತರೆ. ಈ ಟಿ ವಿ ಫುಲ್ಲಿ ಬೆಜರ್ಲೆಸ್ಸು. ಏನೇನು ಫಂಕ್ಷನ್ಸ್ ಇದೆ ಅಂತೇಳಿ ಫಸ್ಟ್ ನೋಡೋಣ ಬನ್ನಿ ಸ್ನೇಹಿತರೆ. ಇದಕ್ಕೆ ನೆಟ್ವರ್ಕ್ ಕೇಬಲ್ ಕನೆಕ್ಷನ್ ಮಾಡ್ಬೋದು. HDMI 3 HDMI ಬರುತ್ತೆ ಸ್ನೇಹಿತರೆ. 3 HDMI, ಒಂದು ಫಸ್ಟ್ HDMI ARC ಬರುತ್ತೆ. 2 2.0 USB 2 ಬರುತ್ತೆ. 2 USB AV ಅಂಟೆನಾ, ವಿಡಿಯೋ, ಹಾಗೆ ಹೆಡ್ಫೋನ್ ಜಾಕ್, ಇಷ್ಟು ಬರುತ್ತೆ ಸ್ನೇಹಿತರೆ. ನೋಡಿ, ಬ್ಯಾಕ್ ಭಾಗದಿಂದ ನಿಮಗೆ ಇಷ್ಟನ್ನು ತೋರಿಸಿದ್ದೀನಿ. ಮುಂದೆ ಟಿ ವಿಯನ್ನು ನೋಡಿ ಸ್ನೇಹಿತರೆ, ಬರುವ ಆಕ್ಸೆಸ್ ಒಂದು ರಿಮೋಟ್ ಬರುತ್ತೆ, ವಾಯ್ಸ್ ರಿಮೋಟ್ ಬರುತ್ತೆ ಸ್ನೇಹಿತರೆ, ಸ್ಕ್ರೂ, ಆಮೇಲೆ AV ಕೇಬಲ್ಲು, ಆಮೇಲೆ 2 ಲೆಗ್ಗು, USB ಮ್ಯಾನ್ಯುವಲ್ ಸ್ನೇಹಿತರೆ. ಇಷ್ಟು ಬಾಕ್ಸ್ ಒಳಗೆ ಬರುವಂಥ ಎಕ್ಸೆಸರೀಸ್ಗಳು. ನೋಡಿ, ಟಿ ವಿನ ಈಗ ಅದಕ್ಕೆ ಲೆಗ್ ಫಿಕ್ಸ್ ಮಾಡಬೇಕು ಸ್ನೇಹಿತರೆ. ನೋಡಿ, ಸ್ಕ್ರೂ ಕೊಟ್ಟಿದ್ದಾನೆ. ಒಂದು ಲೆಗ್ಗನ್ನು ಈಗ ನಾನು ಏನು ತೋರಿಸಿದಲ್ಲ ಅದೇ ರೀತಿಯಾಗಿ ಸೆಟ್ ಇಟ್ಟು ಅದಕ್ಕೆ 2 ಸ್ಕ್ರೂ ಫಿಕ್ಸ್ ಮಾಡಬೇಕು ಸ್ನೇಹಿತರೆ. ನೋಡಿ, 2 ಭಾಗದಲ್ಲಿ 2 ಸ್ಕ್ರೂವನ್ನು ಇಟ್ಟು ಲೆಗ್ಗನ್ನು ಫಿಟ್ ಮಾಡಿದರೆ ಸ್ಟ್ಯಾಂಡ್ ಆಗುತ್ತೆ ಸ್ನೇಹಿತರೆ. ಟೇಬಲ್ ಮೇಲೆ ಇಡಲಿಕ್ಕೆ ವಾಲ್ ಮೌಂಟು ಆಮೇಲೆ ಮಾಡ್ಬೋದು. ನೋಡಿ ಸ್ನೇಹಿತರೆ, ಟಿ ವಿಯನ್ನು ಸ್ಟ್ಯಾಂಡ್ ಮಾಡಿ ಅಂತ ಹೇಳಿದೆ. ನೋಡಿ ಸ್ನೇಹಿತರೆ, ರಿಮೋಟ್ ಇದು ಗೂಗಲ್ ಅಸಿಸ್ಟೆಂಟ್ ಹೊಂದಿರುವಂಥ ವಾಯ್ಸ್ ರಿಮೋಟ್ ಸ್ನೇಹಿತರೆ. ಸಿಂಪಲ್ಲು, ಚೆನ್ನಾಗಿದೆ. ಸ್ಮಾಲ್ ರಿಮೋಟು, ಬಟನ್ಸ್ಗಳು ಕಡಿಮೆ, ಹಳೆ ರಿಮೋಟ್ ಥರ ಇಲ್ಲ ಸ್ನೇಹಿತರೆ. ಶೆಲ್ ಮಾತ್ರ ಕಂಪ್ನಿಯವರು ಇನ್ಬಿಲ್ಡ್ ಆಗಿ ಕೊಡೋಲ್ಲ, ಅದೇ ಬೇಜಾರು ಸ್ನೇಹಿತರೆ. ಅಷ್ಟು ದುಡ್ಡು ಕೊಡ್ತೀವಿ, ಶೆಲ್ ಕೊಟ್ಟಿರಲ್ಲ, ನಾವೇ ಪರ್ಚೇಸ್ ಮಾಡ್ಕೊಂಡು ಹಾಕಬೇಕು. ನೋಡಿರಿ, ಶೆಲ್ ಹಾಕೋ ಮೆಥಡ್ ಈ ರೀತಿ. ಸ್ಪ್ರಿಂಗ್ ಸೈಡು ಬಾಟಮು, ಇನ್ನೊಂದು ಸೈಡು ಹೆಡ್. ನೋಡಿ, ಈ ಥರ ಹಾಕ್ಬೋದು.
ಹಾಕಿ ಫಿಕ್ಸ್ ಮಾಡಿದರೆ ಆಯಿತು ಸ್ನೇಹಿತರೆ. ಈಗ ರಿಮೋಟ್ ಆನ್ ಮಾಡಬೇಕು. ಟಿ ವಿಯನ್ನು ಆನ್ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ ಫಸ್ಟ್ ಟೈಮು. ಸ್ನೇಹಿತರೆ, ಇದು ಬೆಜಲ್ಲೆಸ್ ಟಿ ವಿ ನೋಡಿ. ಸಾದಾ ಆರ್ಡಿನರಿ ಟಿ ವಿಗೆ ಎಷ್ಟು ಬೆಜಲ್ ಬರುತ್ತೆ, ಆಮೇಲೆ ಪೋರೆ ಆರಿಜಿನ್ ಎಡಿಟ್ಸ್ಗೆ ಎಷ್ಟು ಬೆಜಲ್ ಬರುತ್ತೆ. ನಿಮ್ಗೆ ಹಚ್ಚಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಬೆಜಲ್ಲೆಸ್ ಇರುತ್ತೆ ಅಂತೇಳಿ. ಸಿಕ್ಕಾಪಟ್ಟೆ ಬೆಜಲ್ಲೆಸ್ ಇದೆ ಸ್ನೇಹಿತರೆ, ಸಖತ್ ಖುಷಿ ಆಗುತ್ತೆ ನೋಡಿ. ಅಲ್ಲಿ ಕೆಳಭಾಗದ ಒಂದು ಬಟನ್ಸ್ ಇದೆ, ಆ ಬಟನ್ ಫಸ್ಟ್ ಟೈಮ್ ನೀವು ಪ್ರೆಸ್ ಮಾಡಿದರೆ ಟಿ ವಿ ಆನ್ ಆಗುತ್ತೆ ಸ್ನೇಹಿತರೆ. ಫಸ್ಟ್ ಟೈಮ್ ನೋಡಿ ಪ್ರೆಸ್ ಮಾಡಿದ್ದೀನಿ, ಸರಿ MI ಅನ್ನೋ ಲೋಗೋ ಬಂತು ಸ್ನೇಹಿತರೆ. ಇದು ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದ್ರಿಂದ ಫುಲ್ಲಿ ಆ್ಯಂಡ್ರಾಯ್ಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ದರೆ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳು ಬರುತ್ತೆ. ಮುಂದೆ ಏನೇನು ಫಂಕ್ಷನ್ಸ್ ಇದೆ ಅಂತೇಳಿ ತೋರಿಸ್ತೀನಿ ನೋಡಿ. ಟಿ ವಿ ಆನ್ ಆಗ್ತಾಯಿದೆ, ಆ್ಯಂಡ್ರಾಯ್ಡ್ ಟಿ ವಿ ನೋಡಿ ಸ್ನೇಹಿತರೆ. ಗೂಗಲ್ ಅವ್ರದ್ದು ಆ್ಯಂಡ್ರಾಯ್ಡ್, ಗೂಗಲ್ ಅಂತೇಳಿ ಲೋಡಿಂಗ್ ತೊಗೊಳ್ತಾಯಿದೆ ಫಸ್ಟ್ ಟೈಮು. ನೀವು ಎನಿ ಟೈಮ್ ಟಿ ವಿ ಹಚ್ಚಾಗೂ ಬೂಟ್ ಲೋಗೋ ಇದೇ ಬರುತ್ತೆ, ಗೂಗಲ್ ಅಂತೇಳಿ ಫಸ್ಟ್ ಟೈಮ್ ಒಂದು ಸುತ್ತ ಲೋಡ್ ಆಗಿ ಟಿ ವಿ ಆನ್ ಆಗುತ್ತೆ ನೋಡಿ. ಆ್ಯಂಡ್ರಾಯ್ಡ್ ಅಂತ ಬಂತು ಸ್ನೇಹಿತರೆ. ಟಿ ವಿ ಆನ್ ಆಗ್ತಾಯಿದೆ ನೋಡಿ. ನೀವು ಆನ್ ಮಾಡೋದು ಹೊಸ ಟಿ ವಿಯನ್ನು ನೀವು ಆದರೂ ಆನ್ ಮಾಡೋದು ಸ್ನೇಹಿತರೆ. ಫಸ್ಟು ಇದು ರಿಮೋಟ್ ಸ್ನೇಹಿತರೆ, ರಿಮೋಟ್ ಶೆಲ್ ಹಾಕಿ ಅಂತ ಹೇಳ್ತಿದೆ. ಇವಾಗ ಮಾಡಿದಾಗ ಎರಡು ಬಟನ್ಸ್ಗಳು ಅಲ್ಲೇನು ಇಮೇಜಲ್ಲಿ ತೋರಿಸೋ ಅದೇ ರೀತಿ ನೀವು ಎರಡು ಬಟನ್ನ ಒಂದು ಸುತ್ತು ಪ್ರೆಸ್ ಮಾಡಿ ಇಟ್ಕೊಂಡು ಬಿಟ್ಟರೆ ಆಟೋಮೆಟಿಕ್ಲಿ ರಿಮೋಟ್ ಪ್ಯಾರ್ ಆಗುತ್ತೆ ಸ್ನೇಹಿತರೆ. ಒಂದು ಸೌಂಡ್ ಬರುತ್ತೆ ಕ್ವಿಂಕಿ ಅಂತೇಳಿ ನೋಡಿರಿ ಆಗಿದೆ. ಇವಾಗ ನೋಡ್ರಿ ಓಕೆ, ರೀಸನ್ ಯಾವುದು ಇಂಡಿಯಾ ಅಂತೇಳಿ ಚಾಯ್ಸ್ ಮಾಡೋದು, ಇಂಡಿಯಾ ಅಂತೇಳಿ ನೋಡಿ. ಇಂಡಿಯಾ ಚಾಯ್ಸ್ ಮಾಡಿದ್ದೀನಿ. ಲ್ಯಾಂಗ್ವೇಜ್ ಯಾವ್ದು ಬೇಕಾದರೂ ಇಟ್ಕೋಬೋದು, ಇಂಗ್ಲೀಷ್, ಹಿಂದಿ, ಕನ್ನಡ ನಿಮ್ಮ ಭಾಷೆಯನ್ನು ಇಟ್ಕೊಳ್ಬೋದು. ಇಂಟರ್ನೆಟ್ ಕನೆಕ್ಟನ್ನು ಮಾಡ್ಬೋದು ಸ್ನೇಹಿತರೆ. ವೈಫೈ ಕನೆಕ್ಷನ್ನು ತೊಗೊಳುತ್ತೆ ಸ್ನೇಹಿತರೆ. ಇದಕ್ಕೆ ವೈಫೈ ಮತ್ತು ಬ್ಲೂಟೂತ್ ಎರಡೂ ಆಪ್ಷನ್ ಇದೆ ಸ್ನೇಹಿತರೆ. ನೀವು ಯಾವ ಆಪ್ಷನ್ನಿಂದ ಬೇಕಾದರೂ ಈ ಟಿ ವಿಯನ್ನು ಮೊಬೈಲ್ಗೆ ಕನೆಕ್ಟ್ ಮಾಡ್ಬೋದು. ನಾನೀಗ ವೈಫೈ ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ವೈಫೈ ಕನೆಕ್ಟ್ ಇದೆ. ಈಗ ನೋಡಿ, ಟರ್ನ್ ಆನ್ ಯುವರ್ ಹಾಟ್ಸ್ಪಾಟ್ ಅಂತ ತೋರಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ನಿಮ್ಮ ಹಾಟ್ಸ್ಪಾಟನ್ನು ಕನೆಕ್ಟ್ ಮಾಡಿ ಕಾಸ್ಟ್ ಮಾಡಲಿಕ್ಕೆ ಈ ಹಾಟ್ಸ್ಪಾಟ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ನೀವು ಆ್ಯಂಡ್ರಾಯ್ಡಿಂದಲೇ iOS ಇಂದ ಹೆಂಗಿದ್ರು ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಟು ಇಂಟರ್ನೆಟ್ ಅಂತ ತೋರಿಸ್ತೇವೆ ನೋಡಿ ಸ್ನೇಹಿತರೆ. ನೋಡಿ, ಕ್ವಿಕ್ಲಿ ಸೆಟಪ್ ವಿತ್ ಯುವರ್ ಆ್ಯಂಡ್ರಾಯ್ಡ್ ಟಿ ವಿ. ಈ ರೀತಿ ವೈಫೈ ಯಾವುದಂತ ಚಾಯ್ಸ್ ಮಾಡಿ ನೀವು ಕನೆಕ್ಟ್ ಮಾಡ್ಬೋದು. ಹಾಗೂ ಗೂಗಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಒಂದು ಸುತ್ತು ಅಕ್ಸೆಪ್ಟ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾನು ಓಕೆ ಮಾಡಿದ್ದೀನಿ. ಆಮೇಲೆ ಲೊಕೇಶನನ್ನು ಸಮೇತ ಕೊಟ್ಟಿದ್ದರೆ ನಿಮಗೆ ಲೊಕೇಶನ್ನು ತೋರಿಸುತ್ತೆ. ಏನಾದರೂ ಆ್ಯಂಡ್ರಾಯ್ಡಿಂದ ಇಂಪ್ರೂವ್ ಆಗಬೇಕು ಅನ್ನೋ ಆಪ್ಷನ್ ಇದ್ದರೆ ಎಸ್ ಕೊಡ್ಬೋದು. ಏನೇನು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಆ್ಯಂಡ್ರಾಯ್ಡ್ ಟಿ ವಿಗೆ. ಇದನ್ನ ಕ್ವಿಕ್ಕಾಗಿ ನೋಡಿಬಿಡೋಣ ನೋಡಿ. ಗೂಗಲ್ ಪ್ಲೇಸ್ಟೋರ್ ಇದೆ, ಗೇಮಿಂಗ್, ಮ್ಯೂಸಿಕ್, ನ್ಯೂ ಪ್ಯಾಚ್ವಾಲ್ ಅಪ್ಡೇಟ್ ಇದೆ ನೋಡಿ. ಇನ್ಸ್ಟಾಂಟ್ ಪ್ಲೇ ಆಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ನಾನು ಕ್ವಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೂಟೂತನ್ನು ಆನ್ ಮಾಡ್ಬೋದು. ಯೂಸರ್ ಅಗ್ರಿಮೆಂಟಿಗೆ ಒಂದು ಸುತ್ತ ಆಕ್ಸೆಪ್ಟ್ ಆಗಿ ಆಮೇಲೆ ಮತ್ತೆ ಹೆಲ್ಪ್ ಇಂಪ್ರೂವ್ ಪರ್ಫಾರ್ಮೆನ್ಸ್, ಡಿವೈಸ್ ಹೆಲ್ಪಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೇಳುತ್ತೆ, ನೀವು ಕೊಡ್ಬೋದು. ಇವಾಗ ನಿಮ್ಮ ಟಿ ವಿ ಫುಲ್ ಸೆಟಪ್ ಆಗಿದೆ. ಎಸ್ ನೋಡಿ, ಡಿಸ್ಪ್ಲೇ ಬಂದಿದೆ. ಇಂಟರ್ನೆಟ್ ಕನೆಕ್ಷನ್ ಸ್ನೇಹಿತರೆ. ನಾನು ಯಾವುದೇ ಇನ್ನು ಟಿ ವಿ ಯಾವುದೇ DTH ಕೇಬಲ್ ಕನೆಕ್ಷನ್ ಮಾಡಿಲ್ಲ. ಡೈರೆಕ್ಟಾಗಿ ಟಿ ವಿಯನ್ನು ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮುಂದೆ USB ಹಾಕಿ ವಿಡಿಯೋ ಕ್ವಾಲಿಟಿ ಯಾವುದೇನೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಯಾವುದೇ ವೈಫೈ ಬೇಕಾದರೂ ಕನೆಕ್ಟ್ ಮಾಡ್ಬೋದು ನೋಡಿ. ವೈಫೈ ಕನೆಕ್ಟ್ ಆಗ್ತದೆ. ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ಸೋರ್ಸಲ್ಲಿ ಚಾನಲ್ಲು AV HDMI 1 2 3 ಹಿಂಗೆ. ಆಮೇಲೆ ಇಲ್ಲ 3 ಚುಕ್ಕೆ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಾಸ್ಟ್ ಎಲ್ಲ ಬರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಕೆಳಭಾಗದಲ್ಲಿ ಇದೆಯಲ್ಲ ನೋಡಿ, ಇಲ್ಲಿ ಕಾಸ್ಟ್ ಎಲ್ಲ ಮಾಡ್ಬೋದು. ಪ್ಲೇಸ್ಟೋರು, ಮ್ಯೂಸಿಕ್ಕು, ನೆಟ್ಫ್ಲಿಕ್ಸು, ಏನು ಮೊಬೈಲಲ್ಲಿ ಅಪ್ಲಿಕೇಶನ್ ಬರುತ್ತೆ, ಗೂಗಲ್ ಅಪ್ಲಿಕೇಶನ್, ಎಲ್ಲ ಅಪ್ಲಿಕೇಶನು ಇದರಲ್ಲಿ ಇನ್ಬಿಲ್ಡ್ ಇರುತ್ತೆ ಸ್ನೇಹಿತರೆ. ಕೋಮ್ ಕಾಸ್ಟ್ ಇರೋದ್ರಿಂದ ಸ್ನೇಹಿತರೆ. ನೋಡಿ, ಈ ಟಿ ವಿ 1 GB ರ್ಯಾಮ್ ಮತ್ತು 8 GB ಸ್ಟೋರೇಜ್ ಹೊಂದಿದೆ. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬಂತು. ಆಮೇಲೆ ಅದು ಸ್ಪೀಡಿಗೂ 1 GB ರ್ಯಾಮನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಈ ರೀತಿ ಇನ್ಬಿಲ್ಡ್ 1 GB ರ್ಯಾಮ್, 8 GB ಸ್ಟೋರೇಜ್ ಇದೆ ಸ್ನೇಹಿತರೆ ಇದಕ್ಕೆ. ಮತ್ತು ಇದರ ಪ್ರೊಸೆಸರ್, ಗ್ರಾಫಿಕ್ಸ್ ಪ್ರೊಸೆಸರ್ ಇದೆ ಇದಕ್ಕೆ. ಅಂದರೆ ಸ್ಪೀಡಾಗಿ ವರ್ಕ್ ಆಗಲಿಕ್ಕೆ, ನೀವು ಗೇಮ್ ಪ್ಲೇ ಮಾಡಲಿಕ್ಕೆ ಎಲ್ಲದಕ್ಕೂ ಸಖತ್ತಾಗಿದೆ ಸ್ನೇಹಿತರೆ ಇದ್ರ ಪ್ರೊಸೆಸರು. ಆಮೇಲೆ ನೋಡಿ, ಇದು ಕ್ವಾಡ್ ಕೋರ್ ಪ್ರೊಸೆಸರ್ ಸ್ನೇಹಿತರೆ. ಮುಂಚೆಲ್ಲ ಮೊಬೈಲಲ್ಲಿ ಕೋರೇ ಒಂದು ಸಿಂಗಲ್ ಕೋರ್ ಬರ್ತಿತ್ತು. ಇವಾಗ ಕ್ವಾಡ್ ಕೋರ್, ಎನಿ ಕೋರ್ ಬರುತ್ತೆ. ವಿತ್ 20 ವಾಟ್ ಸ್ಟೋರಿಯೋ ಸ್ಪೀಕರ್ಸ್ ಇದೆ. ವಿತ್ DTH HD ಇದೆ. ಸೌಂಡ್ ಅನ್ಬಿಲಿಬಲ್ ಇದೆ. ನಾನು ನೋಡಿದ್ದೀನಿ, ಸೌಂಡು ಸಿಕ್ಕಾಪಟ್ಟೆ ಹೆವಿ ಇದೆ ಸ್ನೇಹಿತರೆ. ಒಳ್ಳೆ ಟಿ ವಿ ಬಳಸ್ಬೋದು ನೋಡಿರಿ. ಇದಕ್ಕೆ ಲೇಟೆಸ್ಟ್ ಪ್ಯಾಚ್ವಲ್ ಕೊಟ್ಟಿದ್ದಾನೆ. 20 ವಾಟ್ ಸ್ಪೀಕರು, ಸ್ಮೂತ್ ಪ್ರೊಸೆಸರು, ಕ್ವಿಕ್ ವೇವ್ಸ್, ಆಮೇಲೆ ಗೂಗಲ್ ಅಸಿಸ್ಟೆಂಟು, VVD ಪಿಕ್ಚರ್ ಕ್ವಾಲಿಟಿ,
ಬೆಜಲ್ಲೆಸ್ ಸ್ಕ್ರೀನ್ ಸ್ನೇಹಿತರೆ. ಇಷ್ಟೆಲ್ಲ ಆಪ್ಷನ್ ಇದೆ. AV ಇದೆ, HDMI 1 ಇದೆ ಅಲ್ಲ, ಇದು ARC ಬರುತ್ತೆ ಸ್ನೇಹಿತರೆ. ನಿಮ್ಮ ಹೋಮ್ ಥಿಯೇಟ್ರು ಎನಿ ಸೌಂಡ್ ಸಿಸ್ಟಮ್ಗೆ ಈ HDMI 1 ಬಳಸಬೇಕಾಗುತ್ತೆ. ಇದು ARC ಆಪ್ಷನ್ ಇರೋಂಥ HDMI 1. 2, 3 ನೀವು ನಾರ್ಮಲ್ ಆಗಿ ಬಳಸ್ಬೋದು. ಹಾಗೂ 2.0 2 USB ಪಾಯಿಂಟ್ ಇದೆ, ಬಳಸ್ಕೊಳ್ಬೋದು ಅವನು ಸ್ನೇಹಿತರೆ. ಯಾವುದೇ ಮೂವಿ ನೋಡಲಿಕ್ಕೆ ಪೆನ್ ಡ್ರೈವನ್ನು ಬಳಸಲಿಕ್ಕೆ USB ಇದೆ, 2 USB ಇದೆ ಸ್ನೇಹಿತರೆ, ನೀವು ಬಳಸ್ಕೊಳ್ಬೋದು ಸ್ನೇಹಿತರೆ. ನೋಡಿ ಇಷ್ಟು ಫುಲ್ಲು. ಈ ಟಿ ವಿಯಲ್ಲಿ ಏನಂದರೆ 40 ಇಂಚಸ್ ಟಿ ವಿ, ಅಂದರೆ 40 ಇಂಚಸ್ಸು ಫುಲ್ ಟಿ ವಿನೇ ಕವರ್ ಆಗಿರುತ್ತೆ. ಈ ಮುಂಚೆಲ್ಲ ಬಂದ ಟಿ ವಿಯಲ್ಲಿ 1 ಇಂಚ್ ಸುತ್ತ ಬೆಜಲ್ ಇರ್ತಿತ್ತು, ಆದರೆ ಇದು ಫುಲ್ಲಿ ಬೆಜಲ್ಲೆಸ್. ಏನೊಂದು ಚಿಕ್ಕದು ಲೈನ್ ಅಷ್ಟು ದೊಡ್ಡದು ಬೆಜಲ್ಸ್ ಇದೆ ಸ್ನೇಹಿತರೆ. ಆದ್ದರಿಂದ ಫುಲ್ಲಿ ಟಿ ವಿ ನೋಡಿದ ಖುಷಿ ಬರುತ್ತೆ. ಅಂದರೆ ದೊಡ್ಡ ಟಿ ವಿನೇ ನೋಡಿದಷ್ಟು, ಅಂದರೆ ಇದ್ದಷ್ಟು ಟಿ ವಿ ಏನಿದೆ ಅಷ್ಟು ಟಿ ವಿ ಆಗೇ ಕಾಣುತ್ತೆ. ಬೆಜಲ್ಲೆಸ್ ಇರೋದ್ರಿಂದ ಸ್ನೇಹಿತರೆ ಭಾರಿ ಖುಷಿ ಆಗುತ್ತೆ. ನೋಡಿ ಇದ್ರಲ್ಲಿ ಮತ್ತೆ ನೆಟ್ಫ್ಲಿಕ್ಸು, ಅಮೆಜಾನ್ ಪ್ರೈಮು, ಯೂಟ್ಯೂಬು ಏನು ಬೇಕಾದರೂ ಇದೆ. ನೋಡಿರಿ ಇದು ಹಾಟ್ಸ್ಪಾಟ್, ಅಂದರೆ ಇದು ಕಾಸ್ಟ್ ಮಾಡಲಿಕ್ಕೆ ಆಪ್ಷನ್. ಇದು ಅವೈಲೇಬಲ್ ಯಾವ ಡಿವೈಸ್ ಹಾಟ್ಸ್ಪಾಟ್ ಆನ್ ಮಾಡಿ ಕಾಸ್ಟ್ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಮೊಬೈಲಲ್ಲಿರೋ ವಿಡಿಯೋ ಫೋಟೋವನ್ನು ಡೈರೆಕ್ಟಾಗಿ ಟಿ ವಿ ಕನೆಕ್ಟ್ ಮಾಡಿಕೊಂಡು ನೀವು ನೋಡ್ಬೋದು. ಟಿ ವಿಯಲ್ಲಿ ದೊಡ್ಡದಾಗಿ ನೋಡ್ಬೋದು, ಮೊಬೈಲಲ್ಲಿ ಚಿಕ್ಕದಾಗಿ ಕಾಣುತ್ತಲ್ಲ ಅಲ್ಲಿ ಸ್ಕ್ರೀನ್ ಆಫ್ ಮಾಡಿ ಇಲ್ಲಿ ಅದೇ ಏನು ವಿಡಿಯೋ ಇದೆ ಅಥವಾ ಏನು ಫೋಟೋ ಇದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡಿ ಇದು ಪ್ಯಾಚ್ವಲ್ ಓಪನ್ ಮಾಡಿದ್ರೆ ಈ ರೀತಿ ಎಲ್ಲ ಆಪ್ಷನ್ಗಳು ಬರುತ್ತೆ ಸ್ನೇಹಿತರೆ. ನೋಡಿ ಅಮೆಜಾನ್ ಪ್ರೈಮ್ ಇದೆ. ನೀವು ಪ್ರೈಮ್ ಮೆಂಬರ್ಶಿಪ್ ಮಾಡಿಕೊಂಡು ನೀವು ಇಲ್ಲ ಏನೇನು ಪ್ರೈಮ್ ಅವ್ರದ್ದು, ಅಮೆಜಾನ್ ಅವ್ರದ್ದು, ಪ್ರೈಮ್ ಅವ್ರದ್ದು ವಿಡಿಯೋ, ಮೂವಿ ಏನೇ ಇದ್ರೂ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇದಕ್ಕೆ ನೆಟ್ ಬೇಕಷ್ಟೆ, ಮತ್ತೆಲ್ಲ. ನೀವು ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ತಿರೋ ಅಥವಾ ರೂಟ್ರ್ ಕನೆಕ್ಟ್ ಮಾಡಿ ಬ್ರಾಡ್ಬ್ಯಾಂಡ್ ಥ್ರೂ ನೋಡ್ತಿರೋ, ಹೇಗೆ ನಿಮ್ಗೆ ಬಿಟ್ಟಿದ್ದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಈಗ ನಿಮಗೆ ತೋರಿಸಿದ್ನಲ್ಲ, ಈ ವಿಡಿಯೋವನ್ನು ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾಕಂದರೆ ಮುಂದೆ ಬರೋ